ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಇದೇ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದನ್ನ ಜಾರಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕೆಲವರು ಅಸಮಾಧಾನವನ್ನ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈಗಾಗಲೇ ಅಧಿಕೃತ ಆದೇಶ ಹೊರಡಿಸಿರುವಂತಹ ಸಿದ್ದು ಸರ್ಕಾರ 3 ಭಾಗವಾಗಿ ಅದನ್ನ ಹಂಚಿಕೆ ಕೂಡ ಮಾಡಿದೆ. ಇನ್ಮುಂದೆ ಆಗುವ ಬಡ್ತಿ ಹಾಗೂ ನೇಮಕಾತಿಗೆ ಈ ಹೊಸ ಮೀಸಲಾತಿ ಅನ್ವಯಕ್ಕೆ ಆದೇಶವನ್ನ ಕೂಡ ನೀಡಲಾಗಿದೆ. ಇದರ ನಡುವೆ ಅಲೆಮಾರಿ ಸಮುದಾಯದಿಂದ ಸರ್ಕಾರದ ಮೀಸಲಾತಿ ವರ್ಗೀಕರಣಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಸಮುದಾಯ ಮುಖಂಡರನ್ನ ಕರೆದು ಚರ್ಚೆ ಮಾಡಿ ವಿಶೇಷ ಪ್ಯಾಕೇಜ್ ಕೊಡುವ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ರು. ಆದರೂ ಒಪ್ಪದ ಅಲೆಮಾರಿ ಸಮುದಾಯ ವರ್ಗೀಕರಣದಲ್ಲಿ ಎ ಗುಂಪಿಗೆ ಸೇರಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೂ ಕೂಡ ಸರ್ಕಾರ ಕೇರ್ ಮಾಡದಿದ್ದಕ್ಕೆ ಸರ್ಕಾರದ ಆದೇಶ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗೋದಕ್ಕೆ ಅಲೆಮಾರಿ ಸಮುದಾಯ ಸದ್ಯ ನಿರ್ಧಾರ ಮಾಡಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳು ಕೊಟ್ಟಿರುವ ವರದಿಯಲ್ಲೂ ಕೂಡ ಒಂದಷ್ಟು ಚೇಂಜಸ್ ಅನ್ನ ಸರ್ಕಾರ ಮಾಡಿತ್ತು. 5 ವರ್ಗ ಅಲ್ಲ, ಸರಿಯಾಗಿ 3 ವರ್ಗ ಮಾಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಎಡಗೈ ಬಲಗೈ ದಲಿತರು ಅಂತ ಬಂದಾಗ ಅಲ್ಲಿ 6% ಮೀಸಲಾತಿ ಕೊಡ್ತೀವಿ. 3ನೇ ವರ್ಗದಲ್ಲಿ ಈ ಅಲೆಮಾರಿ ಸಮುದಾಯದವರು ಕೂಡ 3ನೇ ವರ್ಗಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ 5% ಮೀಸಲಾತಿ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದೇ ತಡ ಅತಿದೊಡ್ಡ ವಿರೋಧ, ಆಕ್ರೋಶ ಅಲೆಮಾರಿ ಸಮುದಾಯದಿಂದ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಇಷ್ಟೆಲ್ಲ ಹೋರಾಟಗಳು ಮಾಡಿದ್ರೂ ಕೂಡ ಸರ್ಕಾರ ಡೋಂಟ್ ಕೇರ್ ಅಂತಿದೆ ಅನ್ನೋ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅಲೆಮಾರಿ ಸಮುದಾಯ ನಿರ್ಧಾರ ಮಾಡಿದೆ ಅಂತೆ.